ಬಂಧುಗಳೇ, ದಿನಾಂಕ 27/2/2026 ಶುಕ್ರವಾರ ಸಮಯ ಬೆಳಗ್ಗೆ 10 ಗಂಟೆಗೆ ಬಲಗೈ ಸಮುದಾಯದ ಜನಗಳಿಗೆ ಆಗಿರುವ ಈ ಒಳ ಮೀಸಲಾತಿಯ ಅನ್ಯಾಯವನ್ನು ಖಂಡಿಸಿ ಬೃಹತ್ ಪ್ರತಿಭಟನೆಯನ್ನು ಮಳವಳ್ಳಿಯಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ. ಇದರ ಪೂರ್ವಭಾವಿ ಸಭೆಯನ್ನು ಇವತ್ತು ಬಿಜಿಪುರ ಹೋಬಳಿ ಎಲ್ಲ ಪಂಚಾಯಿತಿ ವ್ಯಾಪ್ತಿ ಮುಖಂಡರನ್ನು ಕರೆಸಿ ಇವತ್ತು ಮಾತಾಡಿದ್ದೇವೆ. ಅವರಿಗೆ ಈ ಅನ್ಯಾಯದಲ್ಲಿ ನಮ್ಮ ಜನಾಂಗಕ್ಕೆ ಎಷ್ಟು ತೊಂದರೆ ಆಗ್ತಾಯಿದೆ, ಇದೇ ಮುಂದುವರೆದರೆ ಮುಂದಿನ ಶೈಕ್ಷಣಿಕ, ಔದ್ಯೋಗಿಕ ಮತ್ತು ಇತರ ಎಲ್ಲ ಸರ್ಕಾರಿ ಸೌಲಭ್ಯಗಳಿಂದ ಕನಿಷ್ಠ 30 ವರ್ಷ ವಂಚಿತರಾಗ್ತೀವಿ ಅನ್ನೋ ವಿಚಾರನ ಅವ್ರ ಗಮನಕ್ಕೆ ತರಲಾಗಿದೆ. ಇದೇ ರೀತಿ ಎಲ್ಲ ಹೋಬಳಿಯಲ್ಲೂ ಸಹ ನೀವು ಸೇರಿ ನಮ್ಮ ಜನಾಂಗಕ್ಕೆ ಮಾಹಿತಿಯನ್ನು ಕೊಟ್ಟು ದಿನಾಂಕ 27/2 ಶುಕ್ರವಾರ ಬೃಹತ್ ಸಂಖ್ಯೆಯಲ್ಲಿ ಸೇರಿ ನಮ್ಮ ಪ್ರತಿಭಟನೆಯನ್ನು, ನಮಗೆ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರದ ವಿರುದ್ಧ ಸಾಂಕೇತಿಕವಾಗಿ ಮಳವಳ್ಳಿಯಲ್ಲಿ ಮಾಡ್ತೀವಿ. ನಂತರ ಎಲ್ಲ ಜಿಲ್ಲೆ ತಾಲೂಕುಗಳು ಸೇರಿ ಬೃಹತ್ ಪ್ರತಿಭಟನೆಯನ್ನು ಬೆಂಗಳೂರು ಮಾಡಬೇಕು ಅಂತ ತೀರ್ಮಾನಿಸಲಾಗಿದೆ. ಪೂಜ್ಯ ಜ್ಞಾನಪ್ರಕಾಶ ಸ್ವಾಮೀಜಿಯವರ ನೇತೃತ್ವದಲ್ಲಿ ಇಡೀ ಕರ್ನಾಟಕದ ಎಲ್ಲ ನಮ್ಮ ಸಮುದಾಯದ ಜನ ಒಗ್ಗಟ್ಟಾಗಿ ನಮಗಾಗಿರೋ ಅನ್ಯಾಯವನ್ನು ಪ್ರತಿಭಟಿಸಿ ನಮಗೆ ನ್ಯಾಯ ಸಿಗುವವರೆಗೂ ನಾವು ವಿರಮಿಸೋದು ಬೇಕಿಲ್ಲ. ಆದ್ದರಿಂದ ದಯಮಾಡಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಈ ಅನ್ಯಾಯದ ವಿರುದ್ಧ ಪ್ರತಿಭಟಿಸಬೇಕು. ಮತ್ತು ಈ ಪ್ರತಿಭಟನೆಯಲ್ಲಿ ಯಾರಿಗೂ ಯಾವುದೇ ರೀತಿ ತೊಂದರೆ ಆಗದಾಗೆ, ಯಾವುದೂ ಅವಾಚ್ಯ ಶಬ್ದಗಳನ್ನು ಬಳಸದಾಗೆ ನಾವು ಗೌರವಾನ್ವಿತವಾಗಿ ಬಾಬಾ ಸಾಹೇಬರಿಗೆ ಘನತೆ ಬರೋದ ರೀತಿ ಪ್ರತಿಭಟನೆ ಮಾಡಬೇಕು ಅಂತೇಳಿ ನಾನು ತಮ್ಮೆಲ್ಲರೂ ಪ್ರಾರ್ಥಿಸ್ತೀನಿ. ದಯಮಾಡಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಂದಿರು ಬರಬೇಕು, ವಿದ್ಯಾವಂತರು ಬರಬೇಕು. ವಿದ್ಯಾರ್ಥಿಗಳಿಗೋಸ್ಕರವೇ ನಾವು ಇವತ್ತು ಇಷ್ಟೊಂದು ಶ್ರಮ ಆಗ್ತಾ ಇರೋದು. ಮುಂದಿನ ನಿಮ್ಮ ಭವಿಷ್ಯ ಚೆನ್ನಾಗಿರಬೇಕು ಅಂದರೆ ಎಲ್ಲ ವಿದ್ಯಾರ್ಥಿಗಳು, ಯುವಕರು ದಯಮಾಡಿ ಆಗಮಿಸಿ ಈ ಪ್ರತಿಭಟನೆ ಯಶಸ್ವಿಗೊಳಿಸಿಕೊಡಬೇಕಾಗಿ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಭೀಮ್.